ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರ ಪರಮ ಪವಿತ್ರವಾದಂತಹ ರುಜುತ್ವದ ಚರ್ಚೆಯಲ್ಲಿ ಒಂದು ಆಕ್ಷೇಪಕ್ಕೆ ಉತ್ತರವನ್ನು ನೀಡಿದ್ದೇನೆ. ಯಾಕೆ ವಿದ್ಯಾಪೀಠ ಬಿಟ್ಟು ಬಂದಿದ್ದೀರಿ, ನಿಮಗೆ ಪಾಠ ಹೇಳಿದವರನ್ನೇ ಯಾಕೆ ಖಂಡನೆ ಮಾಡ್ತಾ ಇದ್ದೀರಿ ಅನ್ನುವುದಕ್ಕೆ ಉತ್ತರವನ್ನು ನೀಡಾಯಿತು. ಖಂಡನೆ ಮಾಡ್ತಾ ಇದ್ದೀರಿ ನಿಜ, ಆದರೆ ಕಠೋರವಾದಂತಹ ಶಬ್ದಗಳನ್ನು ಯಾಕೆ ಬಳಸಬೇಕು? ಬೆಂಕಿಯಲ್ಲಿ ಭಸ್ಮ ಮಾಡಿದಿರಿ, ದುರ್ವಾದಗಳನ್ನು ಭಸ್ಮ ಮಾಡಿದ ರಾಜರ ವಾಕ್ಯಾಜ್ಞೆ ಪಾಪ ಮದಭಾವಿಯವರಿಗೆ ಬಹಳ ಕಷ್ಟಪಟ್ಟುಬಿಟ್ಟಿದೆ ಆ ಟೈಟಲ್ಗಳು. ಇನ್ನು ನಾವು ಕೇಳಿದ ಪ್ರಶ್ನೆಗಳಿಗೆ ದೊಡ್ಡ ದೊಡ್ಡ ಟೈಟಲ್ಗಳನ್ನು ಇಡುತ್ತಾರೆ. ನಾರಾಯಣಾಚಾರ್ಯ ಭಸ್ಮ ಮಾಡಿದ್ದಾರೆ, ಶ್ರೀಮದಾಚಾರ್ಯ ಈ ಕುಯುಕ್ತಿಗಳನ್ನು ಭಸ್ಮ ಮಾಡಿದ್ದಾರೆ ಇತ್ಯಾದಿ ಮಾತುಗಳನ್ನು ಹೇಳ್ತಾರೆ. ಅವರು ಕೊಡುವಂತಹ ಟೈಟಲ್ಗಳು ಈ ರೀತಿಯಾಗಿವೆ. ಮಂದಮತಿಗಳಿಂದ ರುಜುತ್ವದ ವಿರೋಧ, ರುಜುತ್ವವನ್ನು ವಿರೋಧ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಪಜ್ಞಾನ ಇದ್ದವರು ರುಜುತ್ವದ ವಿರೋಧ ಮಾಡಲಿಕ್ಕೆ ಹೊರಟಿದ್ದಾರೆ. ದ್ವಾದಶ ಸ್ತೋತ್ರದ ಜ್ಞಾನ ಇಲ್ಲದೆ ಇದ್ದವರು ರುಜುತ್ವವನ್ನು ವಿರೋಧಿಸೋದಕ್ಕೆ ಹೊರಟಿದ್ದಾರೆ ಅಂತ. ಯಾರು ನಮ್ಮ ರಾಜರನ್ನ ಪರಮ ಅಮಂಗಲವಾದ ಶಬ್ದಗಳಿಂದ ನಿಂದೆ ಮಾಡಿದ್ದಾರೋ ಅವರಿಗಿವತ್ತು ಶಬ್ದಗಳ ಸಮಸ್ಯೆ ಆಗ್ತಾ ಇದೆ. ಖಂಡನೆಯನ್ನು ಅವರು ಹೇಗೆ ಮಾಡಿದ್ದಾರೆ, ಅವರು ಯಾವ ರೀತಿ ಬಳಸಿದ್ದಾರೆ, ಅದೇ ರೀತಿಯಾದ ಉತ್ತರ ಅವರಿಗೆ ನೀಡಲಾಗ್ತಾ ಇದೆ. ರಾಜರ ಸಮಪೂಜೆಯ ವಿಷಯವನ್ನು ಅಮಂಗಲ ಅಂತ ಮದಭಾವಿಯವರು ಕರೆದದ್ದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ವಾದಿರಾಜ ಗುರು ಸಾರ್ವಭೌಮರನ್ನ ವಾಯುದೇವರ ಜೊತೆಗೆ ಕೂಡಿಸೋದಕ್ಕೆ ಹೊರಟಿದ್ದಿರಲ್ಲ. ಅಮಂಗಲವಾದ ಮಾತುಗಳನ್ನು ನಾವು ಹೇಳೋದಲ್ಲ, ಅಮಂಗಲವಾದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅಂತನೂ ಎಚ್ಚರವೂ ನಿಮಗೆ ಇಲ್ಲ. ಎಲ್ಲಿ ವಾದಿರಾಜ ಗುರು ಸಾರ್ವಭೌಮರು, ಎಲ್ಲಿ ವಾಯುದೇವರು, ಒಬ್ರಿಗೊಬ್ರು ಸಂಬಂಧ ಇದೆಯಾ? ವಾಯುದೇವರ ಜೊತೆಗೆ ವಾದಿರಾಜ ಗುರು ಸಾರ್ವಭೌಮರನ್ನು ಒಯ್ದು ಕೂಡಿಸ್ತಾ ಇದ್ದೀರಲ್ಲ, ಸಮಾನ ಪೂಜೆಯನ್ನು ಮಾಡ್ತಾ ಇದ್ದೀರಲ್ಲ. ಯಾವ ಪರಿಶುದ್ಧ ಸಮಪೂಜೆಯ ಸಂಪ್ರದಾಯವನ್ನು ಶ್ರೀಮದ್ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರು ಆರಂಭ ಮಾಡಿಕೊಟ್ಟಿದ್ದಾರೆಯೋ ಅಂಥ ಪರಮ ಮಂಗಲವಾದ ಸಂಪ್ರದಾಯವನ್ನು ಅಮಂಗಲ ಅಂತ ಕರೀತಾರೆ. ಮದಭಾವಿಯವರ ಭಾಷೆ ನೀವು ನೋಡಿದ್ದೀರಿ. ಅವರ ಆರಂಭದ ವಿಡಿಯೋಗಳಲ್ಲಿ ರಾಜರಲ್ಲಿ ಆಯಾಸ ಚಿಂತ ಯಾವ ರೀತಿಯಾಗಿದೆ ಅನ್ನೋದನ್ನು ಅವರು ಯಾವ ಕ್ರಮದಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ಮತ್ತೊಮ್ಮೆ ಕೇಳಿ ನೋಡಿ. ನೀವು ಮತ್ತೊಮ್ಮೆ ಕೇಳಿ. ಮದಭಾವಿಯವರಷ್ಟೇ ಅಲ್ಲ, ಮದಭಾವಿಯವರ ಈ ಭಾಷೆ ಇದೆಯಲ್ಲ, ಅದು ಬಂದದ್ದವರ ಗುರುಗಳಿಂದ. ಮಾಹುಲಿ ಆಚಾರ್ಯರು ಪುಸ್ತಕದಲ್ಲಿ ಬರೀತಾರೆ, ಇದಕ್ಕೂ ಮೀರಿ ಶ್ರೀ ವಾದಿರಾಜರನ್ನು ರುಜುಗಳೆಂದು ಹೇಳಿದರೆ ಸ್ವತಃ ಶ್ರೀ ವಾದಿರಾಜರ ವಾಕ್ಯಗಳಿಗೆ ಕುಠಾರ ಪ್ರಹಾರವನ್ನು ಮಾಡಿದ ಅಥವಾ ಆ ವಾಕ್ಯಗಳನ್ನು ಬೆಂಕಿಯಲ್ಲಿ ಭಸ್ಮ ಮಾಡಿದ ಪಾಪ ಅನರ್ಥಗಳು ಉಂಟಾಗ್ತವೆ, ಆಗುವುದು ನಿಶ್ಚಿತ ಅಂತ ಅವರು ಬರೀತಾರೆ. ಅವರೇ ಬಳಸಿದ ಶಬ್ದ. ರಾಜರ ವಾಕ್ಯಗಳನ್ನು, ರುಜುತ್ವವನ್ನು ಒಪ್ಪಿದರೆ ಯುಕ್ತಿ ಮಲ್ಲಿಕಾದಿ ಗ್ರಂಥಗಳನ್ನು ಬೆಂಕಿಯಲ್ಲಿ ಹಾಕಿದ ಪಾಪ ಅಂತಾರೆ. ಅವರ ಗ್ರಂಥ, ಅವರ ಕುತ್ಸಿತ ತರ್ಕಗಳನ್ನು ಇವತ್ತು ರಾಜರ ವಾಕ್ಯಗಳಿಂದಲೇ ಬೆಂಕಿಗೆ ಹಾಕಿದ್ದೇವೆ ನಾವು. ಕುಠಾರ ಪ್ರಹಾರದ ಶಬ್ದ ಇದೆ, ಅದನ್ನು ಪ್ರಯೋಗ ಮಾಡ್ತೇವೆ ಮುಂದೆ. ರಾಜರ ಬಗ್ಗೆ ಎಂಥ ಮಾತಾಡ್ತಾರೆ ಗಮನಿಸಿ ನೋಡಿ. ದೇವತೆಗಳು ಪ್ರತ್ಯಕ್ಷವಾಗಿದ್ದಾಗ ನಮಸ್ಕಾರ ಮಾಡಬಹುದು, ಅದು ರುಜುಧರ್ಮಕ್ಕೆ ಬಾಧಕವಾಗುವುದಿಲ್ಲ. ಆದರೆ ಪ್ರತ್ಯಕ್ಷವಾಗದೇ ಇದ್ದರೂ ಇವರೇ ನಿರ್ಣಯ ಮಾಡ್ತಾರೆ. ಪ್ರತ್ಯಕ್ಷವಾಗದೇ ಇದ್ದರೂ ಆ ದೇವತೆಗಳನ್ನು ನೆನೆಸಿಕೊಂಡು ಅವರನ್ನು ಬೇಡೋದು, ಅವರಿಗೆ ಪ್ರಾರ್ಥನೆ ಮಾಡೋದು ಹೇಗೆ ಹೋಲಿಸ್ತಾರೆ ಗೊತ್ತಾ? ಯಾವುದಕ್ಕೆ ಹೋಲಿಸ್ತಾರೆ ಗೊತ್ತಾ ಮಾಹುಲಿ ಆಚಾರ್ಯರು? ಹಾಗೆ ಮಗುವನ್ನು ನೆನೆದು ಆ ಮಗುವಿಗೆ ಮಿಠಾಯಿ ಬೇಡುವ ಅಥವಾ ದುರ್ಬಲ ಎಂದು ಹೇಳಿಕೊಳ್ಳುವ ತಂದೆಗೆ ಹುಚ್ಚು ಹಿಡಿದಿದೆ ಎನ್ನಬೇಕು. ರುಜುತ್ವವಾದ ಇದೆ, ರುಜುತ್ವವಾದವನ್ನು ಅನುಷ್ಠಾನ ಮಾಡತಕ್ಕಂತಹ ಬಹಳ ದೊಡ್ಡ ಪರಂಪರೆ ಇದೆ. ಮಾಹುಲಿ ಆಚಾರ್ಯರು ಬಳಸ್ತಾ ಇರೋ ಶಬ್ದ ಏನು? ನೀವು ರುಜುತ್ವವಾದಿಗಳು ಇದನ್ನು ಹೇಳ್ತಾ ಇದ್ದೀರಿ, ಏನು ಉತ್ತರ ಕೊಡ್ತಾ ಇದ್ದೀರಿ? ಹೇಗೆ ಪ್ರತ್ಯಕ್ಷಭೂತರಾದಂತಹ ದೇವತೆಗಳಿಗೆ ನಮಸ್ಕಾರ ಮಾಡಬಹುದು ಅಂತ ಹೇಳಿದ್ದಾರೆ, ಹಾಗೆ ರಾಜರು ನಮಸ್ಕಾರಾದಿಗಳನ್ನು ಮಾಡಿ ತೋರಿಸ್ತಾ ಇದ್ದಾರೆ ಅಂತ ರುಜುತ್ವವಾದಿಗಳು ಉತ್ತರ ಕೊಟ್ಟರೆ, ಪ್ರತ್ಯಕ್ಷವಾಗದೇ ಇದ್ದರೂ ಸಹಿತ ಬೇಡ್ತಾ ಇದ್ದಾರೆ ಅಂದರೆ ಅದು ಹುಚ್ಚು, ತಂದೆಗೆ ಹುಚ್ಚು ಹಿಡಿದಿದೆ ಎಂದೇ ಎನ್ನಬೇಕು ಅಂತ ಹೇಳ್ತಾರೆ ಮಾಹುಲಿ ಆಚಾರ್ಯ. ವ್ಯಾಸರಾಜರದೊಂದು ಕೆಟ್ಟ ಚಟ.
ಏನು ಕೆಟ್ಟ ಚಟ ಅಂದರೆ ಮೂಲೆ ಮೂಲೆಯಲ್ಲಿರುವಂತಹ ಪರಶಾಸ್ತ್ರಗಳ ವಿಷಯಗಳನ್ನೆಲ್ಲ ಎತ್ತಿ ತಂದು 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 ಗ್ರಂಥಗಳಲ್ಲಿ ಅವುಗಳ ಉಲ್ಲೇಖವನ್ನು ಮಾಡಿ ಖಂಡನ ಮಾಡುವುದು ವ್ಯಾಸರಾಜರ ಅತ್ಯಂತ ಅದ್ಭುತವಾದ ಸಾಮರ್ಥ್ಯ. ಕೆಟ್ಟ ಚಟ ಅಂತ ನಾನು ನಿಂದಾಸ್ತುತಿಯ ರೂಪದಲ್ಲಿ ಹೇಳಿದ್ದು. ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರು ಮಾಡಿದ ಮಹತ್ತರವಾದ ಕಾರ್ಯವನ್ನ ಕೆಟ್ಟ ಚಟ ಅನ್ನುವ ಶಬ್ದದಿಂದ ಉಲ್ಲೇಖ ಮಾಡಿ ಆನಂತರ ಅದನ್ನು ನಿಂದಾಸ್ತುತಿ ಅಂತ ಮಾಹುಲಿಯಾಚಾರ್ಯರು ಕರೀತಾರಲ್ಲ, ಸತ್ಯಾತ್ಮರ ಕುರಿತು ಈ ಕೆಟ್ಟ ಚಟ ಶಬ್ದವನ್ನು ಯಾಕೆ ಬಳಸಲ್ಲ? ಯಾಕಲ್ಲಿ ನಿಂದಾಸ್ತುತಿ ಮಾಡಲ್ಲ? ಸತ್ಯ ಪ್ರಮೋದರ ಕೆಟ್ಟ ಚಟಗಳು ಅಂತ ಯಾಕೆ ಮಾಹುಲಿಯಾಚಾರ್ಯರು ಪ್ರವಚನವನ್ನು ಮಾಡುವುದಿಲ್ಲ? ಅಲ್ಲಿ ನಿಂದಾಸ್ತುತಿಯನ್ನು ಮಾಡುವುದಿಲ್ಲವಾ? ನಮ್ಮ ಶ್ರೀಮನ್ ಮಾಧ್ವ ಪರಂಪರೆಯ ಮಹಾಗುರುಗಳ ಬಗ್ಗೆ ಮಾತ್ರ ಇವರು ಈ ತರಹದ ಶಬ್ದಗಳನ್ನು ಬಳಸ್ತಾರಲ್ಲ, ಸಮಾಜ ನೋಡ್ತಾ ಇಲ್ಲ ಅಂದ್ಕೊಂಡಿದ್ದಾರ ಇವರು? ಆ ಬ್ರಹ್ಮವಾಯುಗಳಿಗೆ ಒಂದು ಅಪೇಕ್ಷೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಮಾತಿದೆ, ಆಮಿಷ್ಖೋರ್ತನ ಅಂತ. ಆಮಿಷ್ಖೋರ್ತನ ಅಂದರೆ ಏನು ಅಂದರೆ ಎಲ್ಲವೂ ನನಗೆ ಸಿಗಲಿ, ಎಲ್ಲವೂ ನನಗೆ ಸಿಗಲಿ, ಎಲ್ಲವೂ ನನಗೆ ಸಿಗಲಿ, ಈ ದಕ್ಷಿಣೆ ನನಗೆ ಬರಲಿ, ಆ ದಕ್ಷಿಣೆಯೂ ನನಗಾಗಲಿ, ಈ ದಾನವೂ ನನಗೆ ಬರಲಿ ಅನ್ನುವಂತಹ ಒಂದು ಲೋಲುಪತ್ವ ಅಂತನ್ನೋದೇನಿದೆ ಅದು ಧರ್ಮದ ವಿಷಯದಲ್ಲಿ, ನಿಷ್ಕಾಮ ಧರ್ಮದ ವಿಷಯದಲ್ಲಿ ಬ್ರಹ್ಮವಾಯುದೇವರಲ್ಲಿ ಪರಿಪೂರ್ಣವಾಗಿದೆ. ತಾನ್ವಯಂ ಪ್ರತಿಪೃಚ್ಛಾಮಹ. ಶ್ರೀಮನ್ ಮಹಾಭಾರತದಲ್ಲೊಂದು ಮಾತು ಬರ್ತದೆ, ಯಾವಾಗ ದ್ಯೂತ ಮುಗಿತದೆ, ದ್ಯೂತ ಮುಗಿದು ಪಾಂಡವರು ವನವಾಸಕ್ಕಾಗಿ ತೆರಳುತ್ತಾರೆ, ಆಗ ಆ ದುರುಳ ದುಶ್ಯಾಸನ ಭೀಮಸೇನ ದೇವರ ನಡಿಗೆಯನ್ನು ಅನುಕರಣ ಮಾಡಿ ಅಪಹಾಸ ಮಾಡ್ತಾನೆ. ಏತೇತಿ ಲಾಷಂಢತಿ ಲಾವಭೂವು, ಜೊಳ್ಳು ಎಳ್ಳುಗಳಿವು, ಗಾಣಕ್ಕೆ ಹಾಕಿ ತಿರುಗಿಸಿದರೂ ಎಣ್ಣೆ ಬಾರದ ಜೊಳ್ಳು ಎಳ್ಳುಗಳಿವು. ಆ ದುಶ್ಯಾಸನನನ್ನು ರಣರಂಗದಲ್ಲಿ, ಯುದ್ಧರಂಗದಲ್ಲಿ ನೆಲಕ್ಕುರುಳಿಸಿ ಅವನ ಎದೆ ಸೀಳಿ ಅವನ ಮುಂದೆ ನರ್ತನ ಮಾಡ್ತಾರೆ. ತಾನ್ವಯಂ ಪ್ರತಿನೃತ್ಯಾಮಃ ಪುನರ್ಗೌರಿತಿ ಗೌರಿತಿ. ನೋಡು, ಹಸು ಹೋಗ್ತಾ ಇದೆ, ಹಸು ಹೋಗ್ತಾ ಇದೆ ಅಂತ ನಮ್ಮನ್ನು ಅವಮಾನ ಮಾಡಿದ ಅಲ್ಲ ಇವನು. ಇವತ್ತು ನಾನು ಶಾರ್ದೂಲ ನೃತ್ಯವನ್ನು ಮಾಡ್ತೇನೆ ಅಂತ ವ್ಯಾಘ್ರ ಪದವನ್ನು ಹಾಕಿ, ಹುಲಿ ಕುಣಿತ ಅಂತಾರಲ್ಲ, ವಾಸ್ತವ ಹುಲಿ ಕುಣಿತವನ್ನು ಮಾಡಿ ಸಮಗ್ರ ದುಷ್ಟರ ಸೈನ್ಯವನ್ನು ಭಯ ಬೀಳಿಸ್ತಾರೆ. ಕರ್ಣರಂತಹ ಕರ್ಣರ ನಡಿಗೆ ಹೋಗ್ತಾರೆ. ಅಶ್ವತ್ಥಾಮರಿಗೆ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ಭೀಮಸೇನ ದೇವರ ಆ ಪ್ರತ್ಯುತ್ತರ. ಅವತ್ತು ದುಶ್ಯಾಸನ ಮಾಡಬೇಕಾದರೆ ಎಲ್ಲರೂ ಸುಮ್ಮನಿದ್ರಲ್ವ? ಭೀಷ್ಮ ದ್ರೋಣಾದಿಗಳೆಲ್ಲರೂ ಸುಮ್ಮನಿದ್ರು, ಕರ್ಣರೂ ಸುಮ್ಮನಿದ್ರು, ಆ ದಿವಸ ಅಶ್ವತ್ಥಾಮರೂ ಸುಮ್ಮನಿದ್ರು. ಭೀಮಸೇನ ದೇವರು ಪ್ರತಿನರ್ತನ ಮಾಡಿದಾಗ ತಾನ್ವಯಂ ಪ್ರತಿ ನೃತ್ಯಾಮಃ ಪುನರ್ಗೌರಿತಿ ಗೌರಿತಿ ಅಂತ ಹೇಳಿ ಕಾರಣ ಕೊಟ್ಟು ನರ್ತನ ಮಾಡ್ತಾರೆ. ಭೀಮಸೇನ ದೇವರು ಸುಮ್ಮನೆ ನರ್ತನೆ ಮಾಡೋದಿಲ್ಲ. ಅವತ್ತು ಅವನು ನರ್ತನ ಮಾಡಿದ್ದನಲ್ಲ, ಅದಕ್ಕೆ ಎದುರಾಗಿ ನರ್ತನ ಮಾಡ್ತಾ ಇದ್ದೇನೆ ಈಗ ನಾನು ಅಂತ ನರ್ತನ ಮಾಡ್ತಾರೆ. ತಂದೆಗೆ ಹುಚ್ಚು ಹಿಡಿದಿದೆ ಎಂದೇ ಎನ್ನಬೇಕು. ರಾಜರಿಗೆ ಪ್ರಯೋಗ ಮಾಡ್ತಾ ಇದ್ದಾರೆ ಈ ಮಾತನ್ನ. ರಾಜರಿಗೆ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ, ಕಡಿಮೆ ಶಬ್ದವ. ರಾಜರನ್ನ ಮನುಷ್ಯರು ಅಂತ ಕರೆಯುವುದು. ಯಾರೋ ಕೇಳ್ತಾ ಇದ್ರು, ಮನುಷ್ಯರು ಅಂದರೆ ಯಾಕೆ ನಿಮಗಷ್ಟೇನು ಚಿಂತೆ, ರಾಜರನ್ನು ಮನುಷ್ಯರು ಅಂತ ಕರೆದ್ರೆ ಯಾಕೆ ಅನ್ನಬೇಕು ಅಂತ. ಜ್ಞಾನವಿಲ್ಲದ ವ್ಯಕ್ತಿ. ದೇವತೆಗಳಿಗೆ ಮತ್ತೊಬ್ಬರು ಶಾಪ ಕೊಡಬೇಕಾದರೆ ಏನಂತ ಶಾಪ ಕೊಡ್ತಾರೆ ಗೊತ್ತಾ? ಮನುಷ್ಯನಾಗಿ ಹುಟ್ಟು ಅಂತ ಶಾಪ ಕೊಡ್ತಾರೆ. ಕಾರಣ ದೇವತಾ ಶರೀರದ ಶಕ್ತಿ ಸಾಮರ್ಥ್ಯಗಳು ಅಸೀಮವಾದದ್ದು, ಪರಮಾದ್ಭುತವಾದದ್ದು, ಪರಮಾದ್ಭುತವಾದದ್ದು. ಅಂಥ ಶಕ್ತಿ ಸಾಮರ್ಥ್ಯಗಳಿರ್ತಕ್ಕಂತಹ ದೇವತೆಗಳನ್ನು ಮನುಷ್ಯರನ್ನಾಗಿ ಮಾಡಿಬಿಟ್ರೆ ಸೀಮಿತ ಶಕ್ತಿ, ಸೀಮಿತ ಸಾಮರ್ಥ್ಯ, ಅವರನ್ನು ಬಂಧನಕ್ಕೆ ಇಟ್ಟ ಹಾಗೆ. ದೇವತೆಗಳನ್ನು ಮನುಷ್ಯರು ಅಂತ ಅನ್ನತಕ್ಕದ್ದಲ್ಲ. ಮನುಷ್ಯರು ಅಂತ ತಿಳಿದರೆ ಅನರ್ಥ ಉಂಟಾಗತ್ತೆ ಅಂತ ಎಷ್ಟು ವಾಕ್ಯಗಳಿಲ್ಲ. ಪುರಂದರದಾಸಾರ್ಯರ ವಾಕ್ಯಗಳಿವೆ. ನರ ಅಂತ ತಿಳಿಬೇಡ್ರಿಪ್ಪ ಶ್ರೀವರಾಚಾರ್ಯರನ್ನ, ಟೀಕಾಕೃತ್ಪಾದರನ್ನು ಮನುಷ್ಯರು ಅಂತ ತಿಳಿಬೇಡ್ರಿ, ಚಂದ್ರಿಕಾಚಾರ್ಯರನ್ನು ಮನುಷ್ಯರು ಅಂತ ತಿಳಿಯಬೇಡ್ರಿ. ಪುರಂದರದಾಸರ ಬಗ್ಗೆ ನಮ್ಮ ವಿಜಯಪ್ರಭುಗಳು ಹೇಳ್ತಾರೆ, ಪುರಂದರದಾಸರನ್ನು ಮನುಷ್ಯರು ಅಂತ ತಿಳಿಬೇಡ್ರಿ. ಮನುಷ್ಯರಲ್ಲ ಅವರು, ದೇವತೆಗಳು, ನಮಗಾಗಿ ಅವತರಣ ಮಾಡಿ ಬಂದ ದೇವತೆಗಳು. ಒಂದು ಕಡೆಗ ಎರಡು ಕಡೆಗ ಮನುಷ್ಯರು ಮನುಷ್ಯರು ಮನುಷ್ಯರು. ಅವರು ಏನು ಹೇಳಿದ್ದಾರೆ?
ಅದನ್ನು ತಿರುಗಿಸಿಕೊಡ್ತಾ ಇದ್ದೇವೆ. ವಿದ್ಯಾ ದಾರಿದ್ರ್ಯವಿದೆ ಅಂದ್ರಲ್ಲ, ವಿದ್ಯಾ ದಾರಿದ್ರ್ಯವನ್ನು ತೋರಿಸಿಕೊಡ್ತೇವೆ ನಾವು, ಶಬ್ದವಿಟ್ಟು ತೋರಿಸಿಕೊಡ್ತೇವೆ. ಮಧುಭಾವಿಯವರೇ, ಟೈಟಲ್ ಚೆನ್ನಾಗಿಟ್ಟು ತೋರಿಸಿಕೊಡ್ತೇವೆ. ನಾವಿಡುವಂತಹ ಏನು ಹೆಸರಿದೆಯಲ್ಲ ಅದಕ್ಕೂ ಮಹತ್ವವಿದೆ. ಈ ಭಾಗಕ್ಕೆ, ಈ ಪ್ರತಿಪಾದನೆಗೆ ಈ ಹೆಸರು ಸರಿಯಾಗಿ ಇಡಬೇಕು. ಪ್ರಕರಣಕ್ಕೆ ಹೆಸರಿಡಬೇಕಾದರೂ ಸರಿಯಾದ ಕ್ರಮದಲ್ಲಿ ಇಡಬೇಕು ಅಂತ ಶ್ರೀಮದಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ, ಶ್ರೀಮಠ್ ಟೀಕಾಕೃತ್ಪಾದರು ತೋರಿಸಿಕೊಟ್ಟಿದ್ದಾರೆ. ಅವರು ಹೇಗೆ ಖಂಡನೆ ಮಾಡಿದ್ದಾರೆಯೋ ಅದೇ ಕ್ರಮದಲ್ಲಿ ಅವರು ಹೇಳ್ತಾರೆ, ನೀವು ಭ್ರಾಂತಿಯಿಂದ ತಿಳಿದ ಈ ಬಾಧಕವು, ಮಾಹುಲಿಯಾಚಾರ್ಯರ ಮಾತು. ಋಜುತ್ವವಾದಿಗಳು ಏನು ಹೇಳಿದ್ರು? ಭ್ರಾಂತಿಯಿಂದ ಹೇಳಿದ್ದಾರೆ. ಸಮರ್ಥನೆ ಮಾಡಲಿ ಇವತ್ತು. ಅದನ್ನು ಭ್ರಾಂತಿ ಅಲ್ಲ ಅನ್ನೋದನ್ನು ನಾನು ಪ್ರಮಾಣಗಳಿಂದ ಸಮರ್ಥನೆ ಮಾಡ್ತೇನೆ. ಅದು ಭ್ರಾಂತಿ ಅಂತ. ವಿದ್ಯಾ ಪೌರುಷವಿದ್ದರೆ ಸಮಗ್ರ ರುಜುತ್ವ ವಿರೋಧಿಗಳು ಸಮರ್ಥನೆ ಮಾಡಲಿ. ಪ್ರಮಾಣಗಳ ನಿಂದೆ, ತತ್ಪ್ರಮಾಣಸ್ಯ ನಿಂದಾಚ. ಶಿಲಾಲೇಖ ಪ್ರಮಾಣವಲ್ಲ, ವಜ್ರಶಾಸನವೂ ಪ್ರಮಾಣವಲ್ಲ. ಶಿಲಾಶಾಸನದ ಬಗ್ಗೆ ನಮ್ಮ ಭಾವಿ ಸಮೀರರು ಮಾತನಾಡಿದ್ದಾರೆ, ತೋರಿಸಿಕೊಡ್ತೇನೆ. ಭಾವಿ ಸಮೀರರು ಮಾತನಾಡಿದ್ದಾರೆ. ಅವರು ಹೇಗೆ ಮಾತನಾಡಿದ್ದಾರೆಯೋ ಹಾಗೇ ಉತ್ತರವನ್ನು ಕೊಡಲಾಗ್ತದೆ. ಆ ಹನುಮ ಭೀಮ ಮಧ್ವರ ಜೊತೆಯಲ್ಲಿ ವಾದಿರಾಜರನ್ನು ಪೂಜಿಸುವುದು, ವಾದಿರಾಜರು ರುಜುಗಳು ಎಂಬ ತಪ್ಪು ಆಗ್ರಹದಿಂದ, ದುರಾಗ್ರಹ ಅಂತಾರೆ, ತಪ್ಪು ಆಗ್ರಹ ಅಂತಾರೆ, ಅದನ್ನೇ ತಿರುಗಿಸಿಕೊಟ್ಟಿದ್ದೇವೆ. ಆಗ್ರಹ ಯಾರಲ್ಲಿದೆ, ಪೂರ್ವಾಗ್ರಹ ಯಾರಲ್ಲಿದೆ, ದುರಾಗ್ರಹ ಯಾರಲ್ಲಿದೆ, ಸಮಾಜದ ಮುಂದೆ ಈಗಾಗಲೇ ಸುಸ್ಥಾಪಿತವಾಗಿ ತೋರಿಸಿಕೊಟ್ಟಿದ್ದೇವೆ. ಅವರು ಮಾಡಿದ ಹಾಗೆ ನಾವು ಅದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಈಗ ಸಮಾಜ ಇನ್ನೊಂದು ಪ್ರಶ್ನೆ ಮಾಡುತ್ತೆ, ಅವರು ಮಾಡ್ತಾರೆ ಅಂತ ನೀವು ಯಾಕೆ ಮಾಡ್ತೀರಿ? ಸಮಾಜ ತಿಳಿಯಬೇಕಾದ ವಿಷಯವಿದೆ. ನೋಡಿ, ಇಲ್ಲಿ ನಡೀತಾ ಇರುವುದು ಖಂಡನೆ. ಇಲ್ಲಿ ಗೆಲುವಿಗಾಗಿ ಸರ್ವಥ ಇಲ್ಲ. ನಾನು ಮತ್ತೆ ಹೇಳ್ತೇನೆ, ನಾನು ಗೆಲ್ಲಬೇಕು ಎಂಬಂತಹ ದುರುದ್ದೇಶದಿಂದ ನಾನು ಈ ಚರ್ಚೆಯಲ್ಲಿ ಇಳಿದಿಲ್ಲ, ಸರ್ವಥಾ ಇಳಿದಿಲ್ಲ. ನಮ್ಮ ಗುರುಗಳು ವಾದಿರಾಜತೀರ್ಥ ಗುರು ಸಾರ್ವಭೌಮರು ಭಾವಿ ಮಧ್ವರು ಅನ್ನುವ ತತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಿರೋದಿಲ್ಲ. ಇದು ಗೆಲುವಿಗಾಗಿ ಮತ್ತೊಂದಕ್ಕಾಗಿಲ್ಲ, ತತ್ವದ ಸ್ಥಾಪನೆಗಾಗಿ. ಆ ತತ್ವದ ಸ್ಥಾಪನೆ ಎರಡು ಮುಖಗಳಲ್ಲಿ, ಒಂದು ಪರಮತ ಖಂಡನೆ, ಎರಡನೆಯದು ಸ್ವಮತ ಸ್ಥಾಪನೆ. ಇದು ಪರಮತ ಖಂಡನೆಯ ಭಾಗ. ಅವರು ಯಾವ ರೀತಿಯಾಗಿ ನಮ್ಮ ವಾದಿರಾಜ ತೀರ್ಥಗುರು ಸಾರ್ವಭೌಮರ ಬಗ್ಗೆ ಪರಿಯಾದ ದುಷ್ಟ ಶಬ್ದಗಳನ್ನು ಬಳಸಿದ್ದಾರೆಯೋ, ಪುಸ್ತಕಗಳಲ್ಲಿ ಬಳಸಿರೋದು ಈ ಕ್ರಮ. ಅವರಿಂದ ಉಪದೇಶ ಪಡೆದ, ನಾನು ಗುರುಪದೇಶ ಪಡ್ಕೊಂಡಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮದಭಾವಿಯವರು. ಅವರಿಂದ ಗುರುಪದೇಶ ಪಡೆದ ಮದಭಾವಿಯವರು ಎಷ್ಟೆಲ್ಲ ರೀತಿಯಲ್ಲಿ ರಾಜರ ಮೇಲೆ ಆಕ್ಷೇಪ ಮಾಡಿದ್ದಾರೆ ಸಮಾಜದಲ್ಲಿ ನೀವು ನೋಡಿದ್ದೀರಿ. ಅವರು ಯಾವುದೋ ಬ್ರಹ್ಮಸೂತ್ರ ಅಂತಾರೆ. ಇವರಿಗೆ ನಮ್ಮ ಪರಂಪರೆಯ ಮಹಾಗುರುಗಳನ್ನೆಲ್ಲ ಅನ್ನಬೇಕಾದ್ರೆ, ಬೈಬೇಕಾದ್ರೆ ಇವ್ರಿಗೆ ಯಾವುದು ಅವರವರದ್ದು ಏನೋ ಭಾಷೆ ಮತ್ತೊಂದು ಅಂತ ಅನ್ಕೊಂಡು ಬಿಡ್ತಾರೆ. ಅದೇ ಶಬ್ದಗಳನ್ನು ಅವರ ಗುರುಗಳಿಗೆ ಬಳಸ್ಕೊಳ್ಳಿ ನೋಡೋಣ. ಅವರು ಬರೆದ ಪುಸ್ತಕಗಳು, ಅವರ ಪರಂಪರೆಯ ಪುಸ್ತಕಗಳ ಬಗ್ಗೆ ಬರ್ಕೊಳ್ಳಿ ನೋಡೋಣ. ಅದನ್ನು ಮಾತನಾಡ್ತಾರ. ಅವರ ಪರಂಪರೆಯ ಪುಸ್ತಕಗಳ ಬಗ್ಗೆ ಮಾತ್ರ ಭಾರೀ ಗೌರವ, ಭಾರೀ ಭಕ್ತಿ, ಅಲ್ಲಿ ಬಂದ ಅಪಪಾಠಗಳನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ವಿಚಾರ ಅವರಿಗೆ. ಅದೇ ಮಹಾಗ್ರಂಥಗಳು, ಬ್ರಹ್ಮಸೂತ್ರಗಳ ಬಗ್ಗೆ ಮಾತನಾಡ್ಬೇಕಾರೆ ಯಾವುದೋ ಬ್ರಹ್ಮಸೂತ್ರ, ಭ್ರಾಂತಿ, ಹುಚ್ಚು ಹಿಡಿದಿದೆ, ಕುಠಾರ ಪ್ರಹಾರ, ಬೆಂಕಿಯಲ್ಲಿ ಹಾಕಿದ ಪಾಪ, ಬೆಂಕಿಯಲ್ಲಿ ಭಸ್ಮ ಮಾಡಿದ ಪಾಪ, ತಪ್ಪು ಆಗ್ರಹ, ಪೂರ್ವಾಗ್ರಹ, ದುರಾಗ್ರಹ, ಈ ಶಬ್ದಗಳೆಲ್ಲ ಬಳಕೆಯಾಗಿ ಬಿಡ್ತವೆ. ಅವರೇನು ಬೆಳೆಸಿದ್ದಾರೆ ಅವರಿಗೆ ನಾವು ಅದನ್ನು ತಿರುಗಿಸಿಕೊಡ್ತಾ ಇದ್ದೇವೆ. ಖಂಡನೆಯ ಭಾಗದಲ್ಲಿ ಎದುರಿಗೆ ಇರತಕ್ಕಂತಹ ಏನು ದುರ್ವಾದವಿದೆಯೋ ಆ ದುರ್ವಾದದ ಪೂರ್ಣಾಂಗ ಖಂಡನೆಯಾಗಬೇಕು. ದುರ್ವಾದಿ ಬಳಸಿದ ಭಾಷೆಯಲ್ಲಿಯೇ ಖಂಡನೆಯಾಗಬೇಕು. ದುರ್ವಾದಿಗೆ ಅರ್ಥವಾಗುವ ಭಾಷೆಯಲ್ಲಾಗಬೇಕು. ಇದು ತತ್ವ. ಇದಕ್ಕೆ ಪ್ರಮಾಣವನ್ನು ಸಹಿತ ನೀಡ್ತೇನೆ. ಇದು ನಾನು ಆರಂಭ ಮಾಡ್ತಾ ಇದ್ದೇನೆ, ನಾನು ಮಾಡ್ತಾ ಇರೋದಲ್ಲ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತೋರಿಕೊಟ್ಟ ಮಾರ್ಗ. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಶಬ್ದಗಳನ್ನು ಬಳಸ್ತಾರೆ. ಎಲ್ಲದರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಹಂಚಿಬಿಟ್ಟಿದ್ದಾರೆ ಜನ. ಶ್ರೀಮದಾಚಾರ್ಯರು ಈ ರೀತಿಯಾಗಿ ಖಂಡನೆ ಮಾಡ್ತಾ ಇರಲಿಲ್ಲ. ಯಾರು ಹೇಳಿದ್ದು? ಓದಿದ್ದಾರೆ ಅನುವ್ಯಾಖ್ಯಾನವನ್ನು. ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾರೆ, ಸರ್ವಶಬ್ದೈರವಾಚ್ಯಂತದುಕ್ತ್ವಾ ತದ್ವಿಷಯಂ ಪುನಃ ಶಾಸ್ತ್ರಂ ವದಂತ ಉನ್ಮತ್ತಂ ಕಥಂ ಲೋಕೋ ನವಾರಯೇತೆ. ಉನ್ಮತ್ತ ಅಂತ ಕರೀತಾರೆ. ಪರಬ್ರಹ್ಮ ಇವನು ಸಕಲ ಶಬ್ದಗಳಿಂದಲೂ ಅವಾಚ್ಯ,
ಯಾವ ಶಬ್ದಗಳಿಂದಲೂ ದೇವರನ್ನು ತಿಳಿಲಿಕ್ಕೆ ಆಗೋದಿಲ್ಲ. ನೀ ಯಾಕಪ್ಪ ಗ್ರಂಥ ರಚನೆ ಮಾಡಿದಿ ಪರಬ್ರಹ್ಮನನ್ನು ತಿಳಿಸಲಿಕ್ಕೆ? ಪರಬ್ರಹ್ಮನನ್ನು ಯಾವ ಶಬ್ದಗಳಿಂದಲೂ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಪರಬ್ರಹ್ಮನನ್ನು ತಿಳಿಸಲಿಕ್ಕೆ ಶಬ್ದಗಳನ್ನು ಉಳ್ಳಂತಹ ಶಾಸ್ತ್ರ ರಚನೆ ಮಾಡ್ತಾ ಇದ್ದೇನೆ. ಉನ್ಮತ್ತ ಅಲ್ಲೇನು? ಆಚಾರ್ಯರು ಉನ್ಮತ್ತ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಶಾಸ್ತ್ರಂ ವದಂತ ಉನ್ಮತ್ತಂ ಅಷ್ಟೇ ಅಲ್ಲ, ಹೇಳ್ತಾರೆ ಮಾವದೋ ಮಾ ವಿಜಾನೀಹಿ. ಏನು ಅದ್ಭುತವಾದ ಖಂಡನೆ ಆಚಾರ್ಯರು. ಮಾವದೋ ಮಾ ವಿಜಾನೀಹಿ ತ್ಯಜಾಸ್ಪಚ್ಛಾಸ್ತ್ರ ಚೌರತ. ನೀ ಹೇಳಬೇಡಯ್ಯ, ನೀ ಮಾತಾಡಬೇಡ. ಮಾವದ ಮಾ ವಿಜಾನೀಹಿ, ನೀನು ತಿಳಿಲೂ ಬೇಡ, ನೀನು ಇನ್ನೊಬ್ಬರಿಗೆ ತಿಳಿಸೋಕ್ಕೂ ಬರಬೇಡ. ತ್ಯಜಾಸ್ಪಚ್ಛಾಸ್ತ್ರ ಚೋರತಾಂ, ನಮ್ಮ ಶಾಸ್ತ್ರದ ಕಳ್ಳತನವನ್ನು ಬಿಡು. ಆಚಾರ್ಯರು ಬಳಸಿದ ಶಬ್ದ ತ್ಯಜ ಅಸ್ಮಚ್ಛಾಸ್ತ್ರ ಚೋರತಾಂ, ನಮ್ಮ ಬ್ರಹ್ಮ ಮೀಮಾಂಸಾ ಶಾಸ್ತ್ರದ ಚೌರ್ಯವನ್ನು ನಿಲ್ಲಿಸು. ನಿಲ್ಲಿಸ್ತೇವೆ ನಾವು, ನಿನ್ನನ್ನು ಕಟ್ಟಿ ಹಾಕ್ತೇವೆ. ವಯಂತ್ವಾಂ ಶ್ರುತಿ ಯುಕ್ತಿಭ್ಯಾಂ. ಶ್ರುತಿ ಎಂದರೆ ವೇದಗಳು, ಯುಕ್ತಿ ಎಂದರೆ ಸದ್ಯುಕ್ತಿಗಳು, ವೇದಾಧಾರಿತವಾದ ಪ್ರತ್ಯಕ್ಷದ ಆಧಾರವುಳ್ಳಂತಹ ಸದ್ಯುಕ್ತಿಗಳು. ಆ ಶ್ರುತಿ ಯುಕ್ತಿಗಳಿಂದ, ಪ್ರಮಾಣಗಳಿಂದ ನಿನ್ನನ್ನು ಕಟ್ಟಿ ಹಾಕ್ತೇವೆ. ವಯಂತ್ವಾಂ ಶ್ರುತಿಯುಕ್ತಿಭ್ಯಾಂ ಬದ್ಧ್ವಾ ಅಸ್ಮಚ್ಛಾಸ್ತ್ರ ಮಂಜಸ, ನಮ್ಮ ಶಾಸ್ತ್ರವನ್ನು ವಿಚಾರಯಾಮಃ, ಶಿಷ್ಯರ ಜೊತೆಯಲ್ಲಿ ಕುಳಿತು ನಾವು ಚರ್ಚೆ ಮಾಡ್ತೇವೆ. ಶ್ರುತಿಭಿಹಿ ಯುಕ್ತಿಭಿಶ್ಚೈವ ಸಾದರಂ, ಭಕ್ತಿಯಿಂದ ಗೌರವದಿಂದ ನಾವು ಚರ್ಚೆ ಮಾಡ್ತೇವೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಬಳಸಿದ ಶಬ್ದಗಳು. ಅವರು ಯಾವ ರೀತಿಯಾಗಿ ಖಂಡನೆ ಮಾಡಲಿಕ್ಕೆ ಬರ್ತಾರಲ್ಲ, ಯಾವ ತರಹದ ಶಬ್ದಗಳನ್ನು ಬಳಸಿದ್ದಾರಲ್ಲ, ಕಟುವಾಗಿಯೇ ಉತ್ತರ ಕೊಡಬೇಕು. ಪ್ರತಿ ವಚನ ಮದೀನಂ, ದೈನ್ಯದ ಉತ್ತರ ಸಲ್ಲದು. ಇವತ್ತಿಗೆ ಅದರ ವಿಜೃಂಭಣೆ ಆರಂಭ ಆಗಿಬಿಟ್ಟಿದೆ. ಏನಾದರೂ ಉತ್ತರ ಕೊಟ್ಟರೆ, ನಮ್ಮವರು ಬಹಳ ಸಾತ್ವಿಕರು, ಅವರು ಹಾಗೆಲ್ಲ ಮಾತನಾಡಲ್ಲ. ಶ್ರೀಮದಾಚಾರ್ಯ ಮಾತನಾಡಿದ್ದಾರಪ್ಪ, ಶ್ರೀಮದ್ ಟೀಕಾಕೃತ್ಪಾದರು ಮಾತನಾಡ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಶ್ರೀಮದ್ ಟೀಕಾಕೃತ್ಪಾದರು. ಇದೇ ಮಾತಿಗೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಯಾಕೆ ನೀವು ಪರಮತವನ್ನು ಇಷ್ಟು ತೀಕ್ಷ್ಣವಾಗಿ ಖಂಡನೆ ಮಾಡ್ತೀರಿ ಅನ್ನುವ ಪ್ರಶ್ನೆಯನ್ನು ಕೈಗೆತ್ತಿಕೊಂಡು ಮತ್ತೊಂದು ಅದ್ಭುತ ಪ್ರಶ್ನೆಯನ್ನು ಕೈಗೆತ್ತಿಕೊಳ್ತಾರೆ ಟೀಕಾಕೃತ್ಪಾದರು. ನಾನು ಸಾಂಖ್ಯರ ನಿರಾಕರಣೆಯನ್ನು ಮಾಡೋದು ಉತ್ಸೂತ್ರ ಅಂತ ಹೇಳ್ತಾ ಇದ್ದೀರಿ, ಸೂತ್ರದಲ್ಲಿ ಇಲ್ಲ ಅಂತ ಇದ್ದೀರಿ. ನನ್ನನ್ನು ಖಂಡನೆ ಮಾಡೋದು ನೀವು ಸೂತ್ರದಲ್ಲಿ ಹೆಂಗೆ ಹೇಳ್ತೀರಿ, ಸೂತ್ರ ವ್ಯಾಖ್ಯಾನದಲ್ಲಿ ಹೇಗೆ ಹೇಳ್ತೀರಿ ಅಂದರೆ ನಮ್ಮ ಟೀಕಾಕೃತ್ಪಾದ ಉತ್ತರ ಕೊಡ್ತಾರೆ. ಯಾವತ್ ಆಪಾದರಮಣೀಯಂ ಪರೇಶಾಂ ವ್ಯಾಖ್ಯಾನಂ ಶಿಷ್ಯಾ ಪಶ್ಯೇಯು. ಆಪಾದರಮಣೀಯವಾದಂತಹ ವ್ಯಾಖ್ಯಾನ ಅವರದು. ಎಲ್ಲ ಈ ಬೆಣ್ಣೆ ಹಚ್ಚಿ ಮಾತನಾಡುವ ಮಾತುಗಾರಿಕೆ ಇರ್ತದಲ್ಲ, ಚೆನ್ನಾಗಿ ಕಲಿತುಕೊಂಡಿರ್ತಾರೆ ಆ ಕಡೆಯ ಜನ. ದುರ್ವಾದಿಗಳು ಅಂದ್ರೇ ಅವರಲ್ಲಿ ಅದೇ ಇರ್ತದೆ. ಯಾವದ ಆಪಾತರಮಣೀಯಂ ಪರೇಶಾಂ ವ್ಯಾಖ್ಯಾನಂ ಶಿಷ್ಯಾ ಪಶ್ಯೇಯು ನ ತಾವದಸ್ಮದುಕ್ತೆ ಸೂತ್ರಾಣಂ ನಿಜಾರ್ಥೇಪಿ ಅಂಜಸಾದರಂ ಕುರಿಯು. ಅಥಾತೋ ಬ್ರಹ್ಮ ಜಿಜ್ಞಾಸ, ಭಗವಂತ ಹೇಳಿದ್ದಾನೆ. ಇದಕ್ಕೆ ಈ ಅರ್ಥ ಅಂತ ಹೇಳಿಬಿಟ್ರೆ ಕೇವಲ ಶಿಷ್ಯರಿಗೆ ಆಧಾರ ಹುಟ್ಟೋದಿಲ್ಲಪ್ಪ. ಏಕೆಂದರೆ ಅವಳು ಆಪಾತರಮಣೀಯವಾದ ವ್ಯಾಖ್ಯಾನ. ತಾವು ಹೇಳ್ತಾ ಇರೋದ್ರೊಳಗೆ ಆಧಾರ ಹುಟ್ಟಿಸ್ಲಿಕ್ಕೆ ಏನು ಬೇಕಾದರೂ ಮಾಡಿರ್ತಾರೆ ಅವರು. ಕಿಮಸೌ ಸೂತ್ರಾರ್ಥ ಕಿಂ ವಾಯಮಿತಿ ಸಂದೇಹಾವಸ್ಕಂದನಾತ್ ನಿರಾಕೃತೇತು ಅಪವ್ಯಾಖ್ಯಾನೆ. ಆ ಅಪವ್ಯಾಖ್ಯಾನವನ್ನು ಕೈಗೆತ್ತಿಕೊಂಡು ಅವರ ಅಭಿಸಂಧಿಯನ್ನು, ಅವರ ಅಭಿಪ್ರಾಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಾಗ ನೈರಂತರ್ಯ ಅದರಾಭ್ಯಾಮ್ ಅಸ್ಮದುಕ್ತಮೇವ ಸೂತ್ರಾರ್ಥಮುಪಾದಾಯ ಶಾಸ್ತ್ರಾರ್ಥ ಮೀಮಾಂಸಾಯಾಂ ನಿರ್ವಿಚಿಕಿತ್ಸಾಹ ಪ್ರವರ್ತೇರನ್ ತಥೋ ಮಾನಭೂದಯಂ ಸೂತ್ರಾರ್ಥಃ ತಥಾಪಿ ಸೂತ್ರಾರ್ಥ ಗ್ರಹಣೋಪಾಯತ್ವಾದ್ ವ್ಯಾಕರಣಾದ ಉದಾಹರಣ ಪ್ರತ್ಯುದಾಹರಣ ಪ್ರದರ್ಶನಾದಿವತ್ ನ ಕಂಚನ ದೋಷಮಾವಹತಿ ಕಿನ್ನಾಮ ಗುಣಹೇತುರೇವೇತಿ ಅಂತ ನಮ್ಮ ಶ್ರೀಮದ್ ಟೀಕಾಕೃತ್ಪಾದರು ಸ್ಥಾಪನೆ ಮಾಡಿಕೊಳ್ತಾರೆ. ಅಪವ್ಯಾಖ್ಯಾನದ ಖಂಡನೆ ಅವರ ಯಾವ ದುರ್ಬುದ್ಧಿ ಇದೆಯೋ ಅದೇ ಕ್ರಮದಲ್ಲಿ ಆಗಬೇಕು. ನಮ್ಮ ಶ್ರೀಮದಾಚಾರ್ಯರು ಎಲ್ಲಿಯವರೆಗೆ ಹೇಳ್ತಾರೆ ಅಂದರೆ ಅಂಧಂದಮೋ ನಿತ್ಯ ದುಃಖಂ ತಸ್ಯ ಸ್ಯಾತ್ ವಸನದ್ವಯಂ. ಈ ರೀತಿಯಾದ ದುಷ್ಟ ವಿಚಾರಗಳನ್ನು ಶಾಸ್ತ್ರದಲ್ಲಿ ಹೇಳಿದೆಯಲ್ಲ, ಅಂಧಂತಮಸ್ಸು ಮತ್ತು ನಿತ್ಯ ದುಃಖ, ಉಡುವ ಹೊದುವ ವಸ್ತ್ರಗಳು ನಿನಗೆ ಅಂತಾರೆ ಆಚಾರ್ಯರು. ಈ ಪರಿಯ ಮಾತಿದೆ. ಕೇವಲ ಒಂದೆರಡು ಉದಾಹರಣೆಯನ್ನು ಮಾಡಿದೆ. ಇನ್ನು ಗ್ರಾಂಥಿಕವಾಗಿ ಈ ರೀತಿಯಾಗಿ ಶ್ರೀಮದ್ ಆಚಾರ್ಯರು ಮಾರ್ಗವನ್ನು ತೋರಿಕೊಟ್ಟರೆ, ಎದುರು ಬದುರಾಗಿ ಕುಳಿತು ಚರ್ಚೆ ನಡಿಬೇಕಾದರೆ ಈಗ ನಡೀತಾ ಇರುವಂತಹ ಕ್ರಮದೊಳಗೆ ಅವರು ಅವರ ಮಾತುಗಳನ್ನು ಪ್ರಕಟ ಮಾಡ್ತಾ ಇದ್ದಾರೆ, ನಾನು ಪ್ರಕಟ ಮಾಡ್ತಾ ಇದ್ದೇನೆ. ಇನ್ನು ಎದುರು ಬದುರಾಗಿ ಕುಳಿತರೂ ಸಹಿತ ಹೇಗೆ ಮಾಡಬೇಕು ಅನ್ನುವುದನ್ನು ಶ್ರೀಮದಾಚಾರ್ಯರು ಆಚರಿಸಿ ತೋರಿಸಿದ್ದನ್ನು ನಮ್ಮ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು ಶ್ರೀಮನ್ ಮಧ್ವ ವಿಜಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಬಹಳ ಅದ್ಭುತವಾದ ಕ್ರಮದಲ್ಲಿ ಭರ್ತ್ಸಯನ್ನಿತಿ ಜಹಾಸ ಸುಹಾಸೋ ಮತ್ಸರಾಕುಲ ಧಿಯೋ ಜಡಯನ್ ಸಹ. ಶ್ರೀಮದಾಚಾರ್ಯರು ಸಭೆಯಲ್ಲಿ ಕುಳಿತಾಗ ಯಾವ ರೀತಿಯಾಗಿ ವಾದ ಮಾಡ್ತಾ ಇದ್ರು, ಏನು ಕ್ರಮವಿತ್ತು ಅನ್ನೋದನ್ನು ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ಜಡಯನ್ ಅನ್ನೋದಕ್ಕೆ ಅರ್ಥವನ್ನು ಹೇಳ್ತಾರೆ. ಪ್ರಹಸತಿ ಪಶ್ಯತಿ ತಿರಿಯಕ್ ಸಮಧಿಕ ರಕ್ತೇನ ಲೋಚನೇನ ಋಷ.
ಕರಕಿಸಲ ಏನ ಚೋರುಂ ಪ್ರಹರತಿ ಚ ತದಾ ಸಭಾ ಚಕಂಪೇ ಚ. ಪ್ರಹಸತಿ, ನಕ್ಕು ನಕ್ಕು ಮಾತನಾಡ್ತಾ ಇದ್ದರಂತೆ ಆಚಾರ್ಯರು, ಅಪಹಾಸ ಮಾಡಿ ಮಾತನಾಡ್ತಾ ಇದ್ದರು. ಪ್ರಹಸತಿ ಪಶ್ಯತಿ, ದಿಟ್ಟ ಕಣ್ಣಿನಿಂದ ನೋಡ್ತಾ ಇದ್ದರು. ಮಾತನಾಡುವ ಕ್ರಮವಾಯಿದು ಅಂತ ಆಚಾರ್ಯರ ಕಣ್ಣು ಪ್ರಶ್ನೆಯನ್ನು ಕೇಳ್ತಾ ಇತ್ತು. ತಿರಿಯಕ್ ಸಮಧಿಕರು ಲೋಚನೇನ ಋಷ, ಸಿಟ್ಟಿನ ಕಣ್ಣಿ ಮಾಡಿ ತೋರಿಸ್ತಾ ಇದ್ರು. ಯಾವಾಗ ಭಗವಂತನಿಗೆ, ದೇವತೆಗಳಿಗೆ, ಶಾಸ್ತ್ರಕ್ಕೆ ಅಪಚಾರ ಮಾಡ್ತಾ ಇದ್ದರಲ್ಲ, ಸಿಟ್ಟಿನ ಕಣ್ಣುಗಳಿಂದ ಆಚಾರ್ಯರು ನೋಡಿ ಮಾತನಾಡ್ತಾ ಇದ್ದರು. ತಮ್ಮ ಕೈಯನ್ನು ತೊಡೆಗೆ ಬಡಿದು ಹೀಗೆ ಮಾತನಾಡತಕ್ಕದ್ದಲ್ಲ ಅನ್ನೋದನ್ನು ಹೇಳ್ತಾ ಇದ್ದರು. ತದಾ ಸಭಾ ಚಕಂಪೇಚ, ಆಚಾರ್ಯರ ಆ ವಾದ ವೈಖರಿಗೆ, ಆ ಕ್ರಮಕ್ಕೆ ಸಭೆ ನಡೆಯುತ್ತಾ ಇತ್ತಂತೆ. ದೊಡ್ಡವರ ಬಗ್ಗೆ ಮಾತನಾಡಬೇಕಾದರೆ ಎಚ್ಚರವಿರಬೇಕು. ತಮ್ಮವರ ಬಗ್ಗೆ ಮಾತನಾಡಿದಾಗ ಮಾತ್ರ ಏನು ಬೇಕಾದರೂ ಮಾಡಬಹುದು. ಶ್ರೀಮದ್ ವಿಬುಧೇಂದ್ರ ತೀರ್ಥಗುರು ಸಾರ್ವಭೌಮರು 3 ದಿವಸ ಆದರೂ 4 ದಿವಸ ಆದರೂ ಸ್ನಾನ ಮಾಡ್ತಿಲ್ಲ ಅಂತ ಬರೆದಾಗ ಸುಮ್ಮನೆ ಕೊಡಬೇಕಾ? ಗುರುಭಕ್ತಿ ವಿಹೀನಾನಾಮ್ ಅಂತ ನಮ್ಮ ವಿಬುಧೇಂದ್ರ ತೀರ್ಥಗುರು ಸಾರ್ವಭೌಮರ ಬಗ್ಗೆ ಬರೆದಾಗ ಶ್ರೀಪಾದರಾಜ ಗುರು ಸಾರ್ವಭೌಮರಿಗೆ ಕಾಮಕ್ರೋಧಾದಿಗಳಿದ್ದವಂತೆ. ಅದನ್ನು ಬರೆದಾಗ ನಮ್ಮ ಶ್ರೀಮಚ್ಚಂದ್ರಿಕಾಚಾರ್ಯರ ಪರಮ ಮಂಗಲವಾದ ವಿದ್ಯೆಯನ್ನು, ಮೋಕ್ಷಪ್ರದವಾದ ವಿದ್ಯೆಯನ್ನು ವೇಶ್ಯೆಯ ವಿದ್ಯೆಗೆ ಹೋಲಿಸಿದ ಈ ಪರಮ ನೀಚರ ವರ್ತನೆಗೆ ಸುಮ್ಮನೆ ಉತ್ತರ ಕೊಡಬೇಕಾ ಉತ್ತರ? ಭಾವಿ ಸಮೀರರನ್ನ, ಅವರ ತಾಯಿಯನ್ನು ನಿಂದೆ ಮಾಡುವ ಅಮಂಗಲ ಶಬ್ದವನ್ನು ಬಳಸ್ತಾರಲ್ಲ. ಕಲಶ, ತಂಬಿಗೆ, ಚೊಂಬು ವ್ಯತ್ಯಾಸ ಉಂಟಲ್ಲ. ಮಣ್ಣು, ಮೃತ್ತಿಕೆ ಎಲ್ಲಿ ಬೆಳೆಸಬೇಕಲ್ವ? ಎಲುಬು, ಅಸ್ಥಿ ಎಲ್ಲಿ ಬೆಳೆಸಬೇಕಲ್ವ? ಅಮಂಗಲ ಶಬ್ದಗಳನ್ನೆಲ್ಲ ಬಳಸ್ತಾರಲ್ಲ, ಸುಮ್ಮನಿರಬೇಕಾ? ರಾಜರಿಗೆ ವಿದ್ಯಾದಾರಿದ್ರ್ಯವಿದೆ ಅಂತ ಹೇಳಿದ್ದು ಸಾಮಾನ್ಯ ದೋಷವ? ಸಾಮಾನ್ಯ ಮಾತ? ಹಾಗೇ ಉತ್ತರ ಕೊಡಬೇಕಾಗ್ತದೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿಕೊಟ್ಟ ಉತ್ತರದ ಕ್ರಮವಿದು. ದುರ್ವಾದಿಗಳು, ದುಷ್ಟಜನ ಯಾವ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ತಾರಲ್ಲ, ಅದೇ ಭಾಷೆಯಲ್ಲಿ ಅವರಿಗೆ ಉತ್ತರವನ್ನು ಕೊಡಬೇಕು. ಯಾವ ಭಾಷೆಯಲ್ಲಿ ನಮ್ಮ ಗುರುಗಳನ್ನು ನಿಂದೆ ಮಾಡಿದ್ದಾರಲ್ಲ, ಅದೇ ಭಾಷೆಯಲ್ಲಿ ಆ ದುಷ್ಟ ಜನರಿಗೆ ಉತ್ತರವನ್ನು ಕೊಡಬೇಕು. ಇದನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಆಚರಿಸಿ ತೋರಿಸಿದ್ದಾರೆ. ನಮ್ಮ ಭಾವಿ ಸಮೀರರು ಅದನ್ನು ವಿಸ್ತಾರ ಮಾಡಿ ತೋರಿಸಿದ್ದಾರೆ. ಸವಿನೋದಂ ಸಾಟ್ಟಹಾಸಂ ಸಸ್ಮಿತಂ ಸುಸ್ವರಾನ್ವಿತಂ. ಸವಿನೋದಂ ಸಾಟ್ಟಹಾಸಂ, ವಿನೋದವಿರಬೇಕು. ದುರ್ವಾದಿಗಳ ದುರ್ವಾದವನ್ನು ಚೆಂಡಾಡಬೇಕು, ಅಟ್ಟಹಾಸದಿಂದ ಚೆಂಡಾಡಬೇಕು. ಕುತರ್ಕಗಳವು, ಕುತ್ಸಿತ ಯುಕ್ತಿಗಳವು, ಕ್ಷುಲ್ಲಕವಾದ ಆಕ್ಷೇಪಗಳವು. ಅಟ್ಟಹಾಸ ಮಾಡಿ ಮೆರೆಯಬೇಕು. ರಾಜರ ಗ್ರಂಥದಿಂದ ಒಂದು ಉದಾಹರಣೆ ಕೊಡ್ತೇನೆ. ಸಮಾಜ ಅರ್ಥ ಮಾಡಿಕೊಳ್ಳಬೇಕಾದ ಕ್ರಮವಿದು. ನಾನು ಯಾವುದನ್ನು ಇಲ್ಲಿ ವೈಯಕ್ತಿಕವಾದಂತಹ ದ್ವೇಷದಿಂದಲೋ ವೈಯಕ್ತಿಕವಾದಂತಹ ವಿಚಾರದಿಂದಲೋ ಮಾಡ್ತಾ ಇರುವುದಲ್ಲ. ಪ್ರತಿಯೊಂದು ಮಾತು, ಪ್ರತಿಯೊಂದು ಕ್ರಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಅವರ ಪರಂಪರೆಗೆ ಸಮ್ಮತವಾಗಿದೆ ಅಂತ ತಿಳಿದುಕೊಂಡು ಅನುಷ್ಠಾನ ಮಾಡ್ತಾ ಇದ್ದೇನೆ. ವೇದಗಳಲ್ಲಿ ಅನೇಕ ಕಡೆಗೆ ಭಗವಂತನನ್ನು ನಿರ್ಗುಣ ಅನ್ನುವ ಶಬ್ದದಿಂದ ಕರೆದಿದ್ದಾರೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತಾ ಕೇವಲೋ ನಿರ್ಗುಣಶ್ಚ. ಅನೇಕ ನಿರ್ಗುಣ ಅನ್ನುವಂತಹ ಶಬ್ದವುಳ್ಳಂತಹ ಅನೇಕ ಶ್ರುತಿಗಳಿವೆ. ಅವುಗಳಿಗೆ ಮಾಯಾವಾದಿಗಳು ವ್ಯಾಖ್ಯಾನವನ್ನು ಮಾಡಿದ ದೇವರಲ್ಲಿ ಗುಣವಿಲ್ಲ. ವೇದವೇ ಹೇಳಿದೆ ನೋಡ್ರಿ. ಇವರು ಮಾಡ್ತಾರಲ್ಲ. ವಿದ್ಯಾದಾರಿದ್ರ್ಯವಿದೆ ಅಂತ ಹೇಳಿದವರು ಯಾರಪ್ಪ? ರಾಜರು ಹೇಳಿಕೊಂಡಿದ್ದಾರೆ. ವಿದ್ಯಾದಾರಿದ್ರ್ಯ ದೋಷೇಣ ಅಂತ ಹೇಳಿಬಿಟ್ಟಿದ್ದಾರೆ. ಅಹಂತು ಮಾನುಷ ಅಂತ ಹೇಳಿಬಿಟ್ಟಿದ್ದಾರೆ. ರಾಜರದೇ ಮಾತು. ಅದಕ್ಕಾಗಿ ರಾಜರು ಮನುಷ್ಯರು. ರಾಜರಲ್ಲಿ ವಿದ್ಯಾದಾರಿದ್ರ್ಯವಿದೆ. ಆಯಾಸಮಸ್ಮನ್ ಮೃದುಮಾನ ಸಸ್ಯ ಅಂತ ಹೇಳಿದ್ದಾರೆ. ಅವರ ಶಿಷ್ಯರು ಚಿಂತಾಲಕ್ಷಣಂ ಖೇದಂ ಅಂತ ಹೇಳಿದ್ದಾರೆ. ಕಥಂ ಸ್ತೋತುಂ ಶಕ್ತಿರ್ ಭವಿಷ್ಯತಿ ಅಂತ ಹೇಳಿದ್ದಾರೆ. ಸ್ತೋತುಂ ಅಸಮರ್ಥದ ಮನಸಃ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದೇನೆ ನಾವು ಹೇಳ್ತಾ ಇದ್ದೇವೆ. ವೇದ ನಿರ್ಗುಣ ಅಂತೂ ಅದಕ್ಕೆ ದೇವರಲ್ಲಿ ನಿರ್ಗುಣತ್ವವನ್ನು ಹೇಳ್ತಾ ಇದ್ದೀನಿ ಅಂತ ಮಾಯಾವಾದಿಗಳು ಹೇಳಿದರೆ, ರಾಜರ ಮಾತುಗಳನ್ನು ಇಟ್ಟುಕೊಂಡು ರಾಜರಲ್ಲಿ ದೋಷವನ್ನು ಹೇಳ್ತಾ ಇದ್ದಾರೆ ಈ ಜನ. ಕೇಳಿದ್ದೀರಿ ಆ ಮಾತುಗಳನ್ನು? ನೀವು ನೋಡಿದ್ದೀರಿ ಪುಸ್ತಕದಲ್ಲಿ? ನಮ್ಮ ರಾಜರ ಪ್ರಶ್ನೆ ಮಾಡ್ತಾರೆ,
ಎಷ್ಟು ವಿನೋದ ಮಾಡ್ತಾರೆ ಗೊತ್ತೇನು? ಏವಂ ನಿರ್ಗುಣತಾ ವಾಣಿ ನಿರ್ಗುಣಂ ಬ್ರಹ್ಮಚೇತ್ವದೇತೆ ತದಾ ಶಾಬ್ದತ್ವಮೇಯತ್ವ ನಿರ್ಗುಣತ್ವಾದಯೋ ಗುಣಾಃ ನನೃತರು ಬ್ರಹ್ಮಣಿ ಪರೇ ನಚೇನ್ಮಾನ ಬಹಿಷ್ಕೃತಂ. ಹೌದೇನಪ್ಪ? ನಿರ್ಗುಣ ಶ್ರುತಿ ಭಗವಂತನಲ್ಲಿ ನಿರ್ಗುಣತ್ವವನ್ನು ಹೇಳ್ತಾ ಇದೆ ಅಲ್ವಾ? ಹೇಳ್ತಾ ಇದೆ. ನಿರ್ಗುಣ ಅಂದ್ರೆ ಏನು? ಯಾವ ಗುಣಗಳು ಇಲ್ಲ ದೇವರಲ್ಲಿ. ನಿರ್ಗುಣತ್ವ ಶ್ರುತಿ ದೇವರಲ್ಲಿ ನಿರ್ಗುಣತ್ವವನ್ನು ಹೇಳ್ತಾ ಇದೆ ತಾನೆ? ಹೌದ್ರಿ, ಹೇಳ್ತಾ ಇದೆ ಅಂದ ಪ್ರತಿವಾದಿ. ಹಾಗಾದರೆ ನಿರ್ಗುಣತ್ವ ಶ್ರುತಿಯಿಂದ ಭಗವಂತ ಪ್ರತಿಪಾದ್ಯನಾದ, ಶಾಬ್ದತ್ವವಂತವನಲ್ಲಿ ಶಬ್ದ ಪ್ರತಿಪಾದ್ಯನಾದ. ಗುಣ ನಿರ್ಗುಣ ಅಂದ್ರೆ ಏನು? ಆಟ್ರಿಬ್ಯೂಟ್ ಲೆಸ್ ಆದವನು, ಪ್ರಾಪರ್ಟಿ ಲೆಸ್ ಆದವನು, ಯಾವ ಗುಣಗಳು ಇಲ್ಲ ಅಂತ ಅರ್ಥ. ಶಬ್ದಗಳಿಂದ ಪ್ರತಿಪಾದ್ಯನಾಗೋದು ಒಂದು ಗುಣ, ಶಬ್ದತ್ವ ಬಂತು. ಮತ್ತು ಅವನನ್ನು ತಿಳಿಬಹುದು ಅಂತ ಆಯ್ತಲ್ಲ, ಅವನನ್ನು ತಿಳಿಸಬಹುದು. ಆದ್ದರಿಂದಲೇ ವೇದಗಳು ತಿಳಿಸ್ತಾ ಇವೆ, ನಿರ್ಗುಣ ಅಂತ ತಿಳಿಸ್ತಾ ಇವೆ. ಹಾಗಾದ್ರೆ ಅವನನ್ನು ತಿಳಿಯಬಹುದು. ಅವನನ್ನು ತಿಳಿಯಬಹುದು ಅಂದರೆ ಮೇಯತ್ವ ಅನ್ನುವ ಗುಣ ಬಂತು ಅವನಲ್ಲಿ, ಶಬ್ದತ್ವ ಬಂತು, ಮೇಯತ್ವ ಬಂತು. ಮತ್ತು ನಿರ್ಗುಣತ್ವ ಶ್ರುತಿ ಏನು ಹೇಳ್ತಾ ಇದೆ? ನಿರ್ಗುಣತ್ವ ಎಂಬ ಗುಣವಿದೆ ದೇವರಲ್ಲಿ. ನಿರ್ಗುಣ ಅನ್ನೋ ಶಬ್ದಕ್ಕೆ ಅರ್ಥವೇನು? ಗುಣವಿಲ್ಲದವನು. ನಿರ್ಗುಣ ಅನ್ನುವ ಶ್ರುತಿ ಏನು ಹೇಳ್ತಾ ಇದೆ? ನಿರ್ಗುಣತ್ವವನ್ನು ಹೇಳ್ತಾ ಇದೆ. ಮೂರ್ಖ, ನನೃತರು ಬ್ರಹ್ಮಣಿ ಪರೇ. ನಿರ್ಗುಣ ಶ್ರುತಿ ನಿರ್ಗುಣತ್ವವನ್ನು ಹೇಳ್ತಾ ಇದೆ ಅಂತ ನೀನು ಹೇಳೋದಾದರೆ ಅವನಲ್ಲಿ ಶಾಬ್ದತ್ವ, ಮೇಯತ್ವ, ನಿರ್ಗುಣತ್ವ ಮೊದಲಾದ ಗುಣಗಳು ನರ್ತನ ಮಾಡ್ತಾ ಇವೆ ನೋಡಲಿ. ನನೃತರ ಬ್ರಹ್ಮಣಿ ಪರೇ ಪ್ರಹಸತಿ. ಆಚಾರ್ಯರನ್ನಕ್ಕೆ ಹೇಳ್ತಾ ಇದ್ರಲ್ಲ, ಆ ವಿನೋದವನ್ನು, ಅಪಹಾಸವನ್ನು ರಾಜರು ತೋರಿಸಿಕೊಡ್ತಾರೆ ಹೇಗೆ ಅಂತ. ನಚೇನ್ಮಾನ ಬಹಿಷ್ಕೃತ. ಇಲ್ಲ 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 ಅನ್ನೋದಾದರೆ ಹಾಗಾದರೆ ನಿರ್ಗುಣತ್ವ ಶ್ರುತಿಗೆ ಪ್ರಾಮಾಣ್ಯವೇ ಹೋಯ್ತಲ್ಲಪ್ಪ. ನಿರ್ಗುಣತ್ವ ಶ್ರುತಿ ಪ್ರಮಾಣ ಅಂತ ಹೇಳ್ತಾ ಇದೆಯಾ? ದೇವರಲ್ಲಿ ಯಾಕೆ ನಿರ್ಗುಣತ್ವವಿದೆ? ವೇದಗಳೇ ಹೇಳ್ತಾ ಇವೆ ಅಂತ. ವೇದಗಳೇನು ಹೇಳ್ತು? ನಿರ್ಗುಣ ಅಂತ ಹೇಳ್ತು. ನಿರ್ಗುಣ ಅಂತ ಹೇಳಬೇಕಾದ್ರೆ ಕನಿಷ್ಠ 3 ಗುಣ ಹೇಳಲೇಬೇಕಲ್ಲ. ಶಾಬ್ದತ್ವ, ಶಬ್ದ ಪ್ರತಿಪಾದ್ಯ ಅಂತ ಹೇಳಬೇಕು, ಅವನನ್ನು ಪ್ರತಿಪಾದ್ಯ ಅಂತ ಹೇಳಬೇಕು, ಮತ್ತು ಅವನಲ್ಲಿ ನಿರ್ಗುಣತ್ವವಿದೆ ಅಂತ ಹೇಳಬೇಕು. 3 ಗುಣಗಳು ಬಂದುಬಿಡ್ತು, 3 ಪ್ರಾಪರ್ಟೀಸ್, 3 ಆಟ್ರಿಬ್ಯೂಟ್ಸ್ ಬಂದುಬಿಡ್ತು. ನಂತರ ಬ್ರಹ್ಮಣಿ ಪರೇ ನಚೇನ್ಮಾನ ಬಹಿಷ್ಕೃತಂ ನ ಸಿದ್ಧಿ ನಿರ್ಗುಣತ್ವಂತೆ ಸರ್ವಜ್ಞತ್ವಾದಯೋ ಗುಣ. ನಿನ್ನ ನಿರ್ಗುಣತ್ವ ಸಿದ್ಧವಾಗಲ್ಲ ಅಂತಾರೆ, ಅಪಹಾಸ ಮಾಡ್ತಾರೆ. ನಿನ್ನ ನಿರ್ಗುಣತ್ವ ಅಂತ. ಯಾಕೆಂದರೆ ನಾವು ತಾಮಸರಿಗೂ ಅವರನ್ನು ನಾವು ನಿರ್ಗುಣ ಗುಣರಹಿತರು ಅಂತ ಒಪ್ಪಿಲ್ಲ. ಅವರಲ್ಲಿಯೂ ಇದೆ ಚೇತನತ್ವಾದಿ ಗುಣಗಳಿದೆಯಲ್ಲ. ನಿನ್ನ ನಿರ್ಗುಣತ್ವ, ಅವನು ತನ್ನನ್ನು ತಾನು ದೇವರಂತ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಬಂದ್ಬಿಟ್ಟ. ಅದಕ್ಕಾಗಿ ನಿನ್ನ ನಿರ್ಗುಣತ್ವ ಸಿದ್ಧವಾಗಲ್ಲ. ಸರ್ವಜ್ಞತ್ವಾದಯೋ ಗುಣಾ ಸ್ವಮಾನ ವೇದ್ಯ ಶಬ್ದತ್ವ ಮೇಯತ್ವಾದಿ ಗುಣೈ ಸಹ ಧಿಕೃತ್ಯ ನಿರ್ಗುಣತ್ವಂತೆ ನೃತ್ಯಂತೆ ವಿಗತಜ್ವರಾಹ. ನರ್ತನ ಮಾಡ್ತವೆ ನೋಡು ಆ ಗುಣಗಳು, ಸರ್ವಜ್ಞತ್ವಾದಿ ಗುಣಗಳು. ಏಕೋ ದೇವ, ಅವನಲ್ಲಿ ಸ್ವಾತಂತ್ರ್ಯ ಬಂತು. ಸರ್ವಭೂತೇಷು ಗೂಢ, ಸರ್ವವ್ಯಾಪಿತ್ವ ಬಂತು. ಕರ್ಮಾಧ್ಯಕ್ಷ, ಸರ್ವಭೂತಾಧಿವಾಸ, ಅಂತರ್ಯಾಮಿ, ಸಾಕ್ಷಿ, ಚೇತಾಹ, ಸರ್ವಜ್ಞತ್ವ, ಎಲ್ಲ ಗುಣಗಳು ಬಂದು ನೋಡು. ಸರ್ವಜ್ಞತ್ವಾದಿಯೋ ಗುಣಾ ನನೃತು ಬ್ರಹ್ಮಣಿ ಪರೇ, ನರ್ತನ ಮಾಡ್ತಾ ಇವೆ. ಧಿಕೃತ್ಯ ನಿರ್ಗುಣತ್ವಂತೆ, ನಿನ್ನ ನಿರ್ಗುಣತ್ವವನ್ನು ಧಿಕ್ಕಾರ ಮಾಡಿ ನರ್ತನ ಮಾಡ್ತಾ ಇವೆ. ಮತ್ತು ರಾಜರು ಪರಮಾದ್ಭುತವಾಗಿ ಹೇಳ್ತಾರೆ, ಏವಂಚೋ ಭಯದ ಪಾಶ ರಜ್ಜುಂ ಸಂಗೃಹ್ಯತೆ ಮತಂ ಪ್ರವಿಶ್ಯ ವ್ಯಾಹತಿ ಸ್ತ್ರೀಮಾ ಭೈಷೀರಿತ್ಯಾಹ ನಷ್ಟಮಂ. ಮಧುಭಾವಿಯವರು ಮಾಡಿದ್ರಲ್ಲ, ಅಪವ್ಯಾಖ್ಯಾನ ಕೇಸರಿ ನಾಗೇಂದ್ರಾಚಾರ್ಯರು ಬರೆದಿದ್ರು. ನ ಶಬ್ದವನ್ನು ಬಿಟ್ಟು ವ್ಯಾಖ್ಯಾನ ಮಾಡಿದರು, ಅಪವ್ಯಾಖ್ಯಾನ. ಅವರ ಮಾತು ಅವರಲ್ಲೇ ಸುಸ್ಥಾಪಿತವಾಗಿ ಕೂತ್ಕೊಳ್ತು. ಅಪವ್ಯಾಖ್ಯಾನ ಮಾಡಿದವರು ಯಾರು ಅಂತ ಹೇಳಿ ರಾಜರು ಹೇಳ್ತಾರೆ, ಉಭಯತಃ ಪಾಶಾರಜ್ಜುಂ ಸಂಗೃಹ್ಯತೆ ಮತಂ. ನೀನು ದೇವರಲ್ಲಿ ನಿರ್ಗುಣತ್ವವಿದೆ ಅಂತ ವೇದಗಳಿಂದ ಹೇಳಕ್ಕೆ ಹೊರಟ್ರೆ, ನಿನ್ನ ಮಾತೆ ವ್ಯಾಹತಿ ಸ್ತ್ರೀ, ನಿನ್ನ ಮತದಲ್ಲಿ ಇರತಕ್ಕಂತಹ ವ್ಯಾಹತಿ ಎಂಬಂತಹ ಸ್ತ್ರೀ ಒಂದು ಕಡೆಗೆ ಪಾಶ, ಇನ್ನೊಂದು ಕಡೆಗೆ ರಜ್ಜು, ಎರಡನ್ನು ಹಿಡ್ಕೊಂಡು ಕೂತಿದ್ದಾಳವಳು. ನಿರ್ಗುಣತ್ವವನ್ನು ಹೇಳಲಿಕ್ಕೆ ಹೋಗ್ತೀಯಾ? ಗುಣಗಳು ಬಂದು ಕೂತ್ಕೊಂಡು. ಇಲ್ಲ, ವೇದಗಳಿಗೆ ಪ್ರಮಾಣವಲ್ಲ, ನಿರ್ಗುಣತ್ವ ಶ್ರುತಿ ಅಲ್ಲ ಅಂತಂದ್ಯಾ? ಮತ್ತೆ ಗುಣಗಳು ಬಂದು ಕೂತ್ಕೊಂಡು. ನಾನೇ ನಿನ್ನ ಮತವನ್ನು ಖಂಡನೆ ಮಾಡೋದು, ನಿನ್ನ ಮತವನ್ನು ನಿನ್ನ ಮತವೇ ಖಂಡನೆ ಮಾಡಿದೆ ಅಂತ ರಾಜರು ತೋರಿಸಿಕೊಡ್ತಾರೆ. ಒಂದು ಕಡೆಯೇ, ಎರಡು ಕಡೆಯೇ ರಾಜರು ತಮ್ಮ ಗ್ರಂಥಗಳಲ್ಲಿ ಸಮೃದ್ಧವಾಗಿ ಈ ದುರ್ವಾದಿಗಳನ್ನು ಅಪಹಾಸ ಮಾಡಿದ್ದಾರೆ. ಸುಂದೋಪಸುಂದೋ ಹಂತುಂ ಪ್ರಾಗ್ ಬ್ರಹ್ಮ ಚಕ್ರೇ ತಿಲೋತ್ತಮಾಂ ಭಾವಿ ಬ್ರಹ್ಮ ತುಮೌ ಹಂತುಂ ಚಕ್ರೇ ಯುಕ್ತಿ ತಿಲೋತ್ತಮಾಂ. ಆ ದಿವಸ ಬ್ರಹ್ಮದೇವರು ಸುಂದೋಪಸುಂದರನ್ನು ಕೊಲ್ಲಲಿಕ್ಕೆ ತಿಲೋತ್ತಮೆಯನ್ನು ಸೃಷ್ಟಿ ಮಾಡಿದ್ದರು. ಇವತ್ತು ಭಾವಿ ಬ್ರಹ್ಮರು ಈ ವಿರುದ್ಧವಾದ ಪಕ್ಷಗಳನ್ನು ಸಂಹಾರ ಮಾಡಲಿಕ್ಕೆ ಯುಕ್ತಿ ತಿಲೋತ್ತಮೆಯನ್ನು ಸೃಷ್ಟಿ ಮಾಡಿದ್ದಾರೆ
ಅಂತಾರೆ ನಮ್ಮ ರಾಜರು. ಭಾವಿ ಬ್ರಹ್ಮ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ವಿವರಿಸ್ತೇನೆ ಮುಂದೆ ಇವೆಲ್ಲವನ್ನು. ನಮ್ಮ ರಾಜರೇ ಹನುಮಂತ ದೇವರ ಬಗ್ಗೆ ಹೇಳ್ತಾರೆ, ಬಾಲವ ನಿಲ್ಲಿಸೆ ಬೆಂಕಿಯ ನಿಡುತ್ತಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ. ನೀವು ಸ್ಪರ್ಶ ಮಾಡದೇ ಇದ್ರೆ ನಾವು ಸ್ಪರ್ಶ ಮಾಡ್ತಿರ್ಲಿಲ್ಲ, ಅವರದೇ ನ್ಯಾಯ, ಸತ್ಯಾತ್ಮರ ನ್ಯಾಯ. ನೀವು ಸ್ಪರ್ಶ ಮಾಡದೇ ಇದ್ರೆ ನಾವು ಸ್ಪರ್ಶ ಮಾಡ್ತಿರ್ಲಿಲ್ಲ. ಯಾರೂ ನಮ್ಮನ್ನು ಮಾತಾಡಿಸಿದ್ದಿಲ್ಲ ಅಂದ್ರೆ ನಾವು ಯಾರಿಗೂ ಏನು ಅಂತಿದ್ದೇ ಇಲ್ಲ. ಯಾರೂ ನಮ್ಮನ್ನು ಮಾತಾಡಿಸಿದ್ದಿಲ್ಲ ಅಂದ್ರೆ ನಾವು ಯಾರಿಗೂ ಏನು ಅಂತಿದ್ದೇ ಇಲ್ಲ. ರುಜುತ್ವ ವಿರೋಧದ ದುರ್ವಾದದ ಪುಸ್ತಕವನ್ನು ಬರೀದೇ ಇದ್ದಿದ್ರೆ ನಾವು ಸ್ಪರ್ಶ ಮಾಡ್ತಿರ್ಲಿಲ್ಲ. ಕೆಣಕಿದ್ಯಾರು? ಬಾಲವ ನಿಲ್ಲಿಸೆ ಬೆಂಕಿಯ ನಿಡುತ್ತಲಿ. ಹನುಮಂತ ದೇವರ ಬಾಲಕ್ಕೆ ಬಟ್ಟೆಯನ್ನು ಸುಟ್ಟು ಬೆಂಕಿಯನ್ನಿಟ್ಟವರು ಯಾರು? ಕಾಲ ಮೃತ್ಯುವ ಕೆಣಕಿದರಲ್ಲಿ. ಕುಣಿ ಕುಣಿದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಣುಕಿ ನೋಡುತ್ತ ಅಸುರರ ನಣಕಿಸುತ್ತ. ಕುಣಿದಾಡುತ್ತ ಹನುಮಂತ ದೇವರ ಆ ಬೆಂಕಿಗೆ ಹೆದರಿಲ್ಲ. ದುರ್ವಾದಗಳಿಗೆ ಸಜ್ಜನರು ಯಾವತ್ತೂ ಕೂಡ ಹೆದರೋದಿಲ್ಲ. ಅವರ ಏನೇ ದುಷ್ಟತನ ತೋರಿಸಲಿ, ಬೆಂಕಿಯನ್ನಿಟ್ಟರಲ್ಲ ದುಷ್ಟತನ ಅದು, ರಾವಣ ಇಟ್ಟದ್ದು. ಕುಣಿದಾಡುತ್ತ ಹನುಮಂತ ದೇವರು ಕುಣಿಲಿಕ್ಕೆ ಆರಂಭ ಮಾಡಿದರಂತೆ. ಕೂಗಿ ಬೊಬ್ಬಿಡುತ್ತ ಇಣುಕಿ ನೋಡುತ್ತ ಅಸುರರ ನಣುಕಿಸುತ್ತ. ಚೇತನೋದ್ಭವ ಗ್ರಂಥ, ಶಬ್ದವೇ ಇಲ್ಲದೆ ಇದ್ರು ಶಬ್ದ ಸಾಧುತ್ವ ಸಮರ್ಥನೆ. ಅಸುರರ ನಣಕಿಸುತ್ತ ಝಣರನೆ ಬಾಲದ ಗಂಟೆಯು. ಮಧುಭಾವಿಯವರೇ, ಕೇಳಿಸ್ತಾ ಇದೆಯೇನು? ಘಂಟಾನಾದಕ್ಕೆ ಭೀತರಾಗಿದ್ದೀರಿ, ನೀವು ದುಃಖಿತರಾಗಿದ್ದೀರಿ. ಗಂಟೆ ಶಬ್ದ ಮಾಡ್ತಾರೆ. ಘಂಟಾನಾದಕ್ಕೆ ಹೆದರೋರು ಯಾರು ಗೊತ್ತೇನು? ಅಸುರರು. ಆಗಮಾರ್ಥಂತು ದೇವಾನ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವದಾಹ್ವಾನ ಲಾಂಛನಂ. ನಾವು ಸಮರ್ಥನೆ ಮಾಡಿದ್ದನ್ನು, ಪ್ರತಿಪಾದನೆ ಮಾಡಿದ್ದನ್ನು ಘಂಟಾನಾದ ಪುರಸ್ಸರವಾಗಿ ರಾಜರ ಪಾದಗಳಿಗೆ ಒಪ್ಪಿಸಿಕೊಳ್ತಾ ಇದ್ದೇವೆ. ನಿಮಗೆ ಯಾಕೆ ಚಿಂತೆ? ಘಂಟಾನಾದಕ್ಕೆ ಈ ಕ್ರಮ ನಮ್ಮ ಹನುಮಂತ ದೇವರು ಅನುಸರಿಸಿದ್ದು. ಅವರು ಲಂಕೆಯನ್ನು ಸುಮ್ಮನೆ ಸುಟ್ಟು ಬರಲಿಲ್ಲ. ಝಣರೆನೆ ಬಾಲದಿ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ ಅಟ್ಟುವ ಖಳರದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚೆಂಡಾಡಿದ ದಿಟ್ಟ ನೀನಹುದೋ ಎಷ್ಟು ಸಾಹಸವಂತ. ಆ ಹನುಮಂತ ಇಲ್ಲಿ ನಿಂತ ಈ ದಿವಸ ಮಾಡ್ತಾ ಇದ್ದಾನೆ ರುಜುತ್ವ ವಿರೋಧಿಗಳ ದುರಂತ. ಹನುಮಂತ ದೇವರು ಮಾಡ್ತಾ ಇರುವ ಕಾರ್ಯ. ಯಾರು ಯಾವ ಭಾಷೆಯಲ್ಲಿ ನಮ್ಮ ದೊಡ್ಡವರನ್ನ ನಿಂದೆ ಮಾಡಿದ್ದಾರೋ ಅದೇ ಭಾಷೆಯನ್ನು ಅವರಿಗೆ ತಿರುಗಿಸಿಕೊಡಬೇಕು. ಅದೇ ಭಾಷೆಯನ್ನು ತಿರುಗಿಸಿಕೊಡಬೇಕು. ಆಗಲೇ ಅವರಿಗೆ ಅರ್ಥವಾಗೋದು. ಹೀಗಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತೋರಿಕೊಟ್ಟಂತಹ ಮಾರ್ಗ ಗ್ರಂಥದಲ್ಲಿ ತಮ್ಮ ಜೀವಿತದಲ್ಲಿ ಆಚರಿಸಿ ತೋರಿಸಿದ್ದು ನಮ್ಮ ರಾಜರ ಆಕ್ರಮದಲ್ಲಿ ಮಾಡಿದ್ದಾರೆ. ಲಂಕಾ ದಹನದ ರೀತಿಯಲ್ಲಿ ದುರ್ವಾದಗಳ ದಹನವಾಗಬೇಕು. ಬೆಂಕಿಯಲ್ಲಿ ಹಾಕಿ ಭಸ್ಮ ಮಾಡೋದು, ಕುಠಾರ ಪ್ರಹಾರ, ಹುಚ್ಚು ಹಿಡಿದಿದೆ, ಭ್ರಾಂತಿ ಹಿಡಿದಿದೆ, ಎಲ್ಲ ಮಾತುಗಳು ಮಾಹುಲಿ ಆಚಾರ್ಯರದು, ನಮ್ಮದಲ್ಲ. ಅವರೇ ಬಳಸಿದ ಶಬ್ದಗಳು. ರಾಜರಿಗೆ ಅವರು ಬಳಸಿದ್ದಾರೆ. ರಾಜರಲ್ಲಿ ವಿದ್ಯಾ ದಾರಿದ್ರ್ಯವಿದೆ ಅಂತ ಹೇಳಿದ್ದಾರೆ. ತೋರಿಸಿಕೊಡ್ತೇವೆ ವಿದ್ಯಾ ದಾರಿದ್ರ್ಯವನ್ನು ತೋರಿಸಿಕೊಡ್ತೇವೆ. ಹೀಗಾಗಿ ಶಾಸ್ತ್ರೀಯವಾದಂತಹ ಕ್ರಮದಲ್ಲಿ ಈ ಚರ್ಚೆ ನಡೀತಾ ಇದೆ. ಸಮಾಜ ಅರ್ಥ ಮಾಡಿಕೊಳ್ಳಬೇಕಾದ ಕ್ರಮ ಇದು. ನಮಗಿಷ್ಟ ಆಗಲ್ಲ, ಅವರಿಗಿಷ್ಟ ಆಗಲ್ಲ, ಹಾಗಾಗಬೇಕು ಹೀಗಾಗಬೇಕು, ನಡೆಯೋದಿಲ್ಲ. ಯಾವ ಕ್ರಮ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಸಮ್ಮತವೋ ಆ ಕ್ರಮವನ್ನು ನಾನು ಅನುಸರಿಸ್ತೇನೆ. ಯಾವ ಕ್ರಮದಲ್ಲಿ ಮಾಡೋದರಿಂದ ನನ್ನ ಅಂತರ್ಯಾಮಿ ಪ್ರೀತನಾಗ್ತಾನೋ ಆ ಕ್ರಮದಲ್ಲಿ ನಾನು ಮಾಡ್ತೇನೆ. ಇಷ್ಟವಾಗುವವರಿಗೆ ಆಗಲಿ, ಆಗದೇ ಇದ್ದವರಿಗೆ ನಮಗೆ ಚಿಂತೆ ಇಲ್ಲ. ದೈನ್ಯದ ಉತ್ತರ ನಮಗೆ ಗೊತ್ತಿಲ್ಲ. ಹೀಗಾಗಿ ದುರ್ವಾದಗಳ ಖಂಡನೆಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರ ನಮಗೆ ತಿಳಿಸಿ ಹೇಳಿದೆಯೋ ಅದೇ ಕ್ರಮದಲ್ಲಿ ಇಲ್ಲಿ ಖಂಡನೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.